ದಿನಾಂಕ 20ನೇ ಜನವರಿ 2025 ಸೋಮವಾರದಂದು ಸಾಯಂಕಾಲ 7 ಗಂಟೆಗೆ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾಪುರಾಣದ ಉದ್ಘಾಟನಾ ಸಮಾರಂಭ ಜರುಗಿತು. ನೋಡಿಲ್ಲಿ ಕಾಣುತ್ತಿದೆ ಕಲಬುರಗಿಯ ಕ್ಷೇತ್ರ, ನೋಡಿಲ್ಲಿ ಕಾಣುತ್ತಿದೆ ಕಲಬುರಗಿಯ ಕ್ಷೇತ್ರ, ಶ್ರೀ ಶರಣ ಬಸವನ ಪುಣ್ಯದ ಕ್ಷೇತ್ರ, ಶ್ರೀ ಶರಣ ಬಸವನ ಪುಣ್ಯದ ಕ್ಷೇತ್ರ. ಭಕ್ತ ಸಮೂಹ ಬರುತ್ತಿದೆ ನೋಡ, ಭಕ್ತ ಸಮೂಹ ಬರುತ್ತಿದೆ ನೋಡ, ದರ್ಶನವ ಪಡೆದು ಬರುವ ಪುಣ್ಯದ ನಾಡ, ದರ್ಶನವ ಪಡೆದು ಬರುವ ಪುಣ್ಯದ ನಾಡ. ನೋಡಿಲ್ಲಿ ಕಾಣುತ್ತಿದೆ ಕಲಬುರಗಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕಡಗಂಚಿ ಕಟ್ಟಿಮನಿ ಹಿರೇಮಠದ ವೀರ ತಪಸ್ವಿ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವಹಿಸಿದ್ದರು. ನೇತೃತ್ವವನ್ನು ಗದ್ದುಗೆ ಮಠ ಕಲಬುರ್ಗಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು, ಹಿರೇನಾಗಾಂವ್ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಯಶಾಂತಲಿಂಗ ಮಹಾಸ್ವಾಮಿಗಳು ಹಾಗೂ ಕೆಲ್ಲೂರಿನ ಪೂಜ್ಯ ಶ್ರೀ ಶಶಿಕುಮಾರ ದೇವರು ವಹಿಸಿದ್ದರು. ಉದ್ಘಾಟಕರಾಗಿ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರ್ಗಿಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜ್ ದೇಶಮುಖ್ ಹಾಗೂ ಕಲಬುರ್ಗಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶ್ರೀಮತಿ ಹಿನಾ ಬೇಗಂ ಅಬ್ದುಲ್ ರಹೀಂ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವೀರಶೈವ ಮಹಾಸಭಾ ಕಲಬುರ್ಗಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಕಲ್ಯಾಣಪ್ಪ ಪಾಟೀಲ್ ಮಳಖೇಡ್, ನೂತನ ವಿದ್ಯಾಲಯ ಸಂಸ್ಥೆ ಕಲಬುರ್ಗಿಯ ಕಾರ್ಯದರ್ಶಿಗಳಾದ ಶ್ರೀ ಅಭಿಜಿತ್ ದೇಶಮುಖ್, ಮಹಾನಗರ ಪಾಲಿಕೆ ಕಲಬುರ್ಗಿಯ ಸದಸ್ಯರಾದ ಶ್ರೀಮತಿ ರೇಣುಕಾ ರಾಮು ಗುಮ್ಮಟ್, ಎಸ್ಬಿ ಸೈನ್ಸ್ ಕಾಲೇಜ್ ಕಲಬುರ್ಗಿಯ ಪ್ರಾಚಾರ್ಯರಾದ ಶ್ರೀ ಡಾಕ್ಟರ್ ರಾಮಕೃಷ್ಣ ರೆಡ್ಡಿ, ಕಲಬುರ್ಗಿಯ ಕೊಂಡೆದ ಗಲ್ಲಿಯ ಶ್ರೀ ಬಸವರಾಜ್ ಹೊಸಪೇಟ್, ಮಹಾನಗರ ಪಾಲಿಕೆ ಕಲಬುರ್ಗಿಯ ಮಾಜಿ ಸದಸ್ಯರಾದ ಶ್ರೀಮತಿ ಆಶಾಲತಾ ಮಹಾಂತಗೌಡ ಪಾಟೀಲ್, ಬ್ರಹ್ಮಪುರ ಕಲಬುರ್ಗಿಯ ಶ್ರೀ ವೀರೇಂದ್ರ ಬಿ ಪಾಟೀಲ್, ಜೈ ಭವಾನಿ ಟ್ರಸ್ಟ್ ಲಾಲಗೇರಿ ಕಲಬುರ್ಗಿಯ ಅಧ್ಯಕ್ಷರಾದ ಶ್ರೀ ಸುಭಾಷ್ ಜಾಧವ್, ರೇವಣಸಿದ್ದೇಶ್ವರ ಕೋರಿಮಠ ಧನಗರಗಲ್ಲಿ ಬ್ರಹ್ಮಪುರ ಕಲಬುರ್ಗಿಯ ಅಧ್ಯಕ್ಷರಾದ ಶ್ರೀ ರವಿ ಕಟ್ಟಿಮನಿ, ಮಳಖೇಡ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಪುರಾಣಿಕ್, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕಲಬುರ್ಗಿಯ ಅಧ್ಯಕ್ಷರಾದ ಶ್ರೀ ಬಾಲಕೃಷ್ಣ ಲಾತೂರ್ಕರ್ ಹಾಗೂ ಕೋಲಿ ಸಮಾಜದ ಮುಖಂಡರಾದ ಅಂಬು ಡಿಗ್ಗಿ ಆಗಮಿಸಿದ್ದರು. ಶ್ರೀ ಶರಣಗೌಡ ಪಾಟೀಲ್ ಸ್ವಾಗತಿಸಿದರು. ಶ್ರೀಮತಿ ಉಮಾ ನಾಡಗೌಡ ನಿರೂಪಣೆ ಮಾಡಿದರು. ನಮಗೆಲ್ಲರಿಗೂ ಶರಣಬಸವೇಶ್ವರರ ಮಹಿಮೆ ಕಲಬುರ್ಗಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ರಿಗೂ ಶರಣಬಸವೇಶ್ವರರ ಒಂದು ಮಹಿಮೆ ಗೊತ್ತಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ದಾಸೋಹದಲ್ಲಿ ಅವರು ಕಾಯಕ ದಾಸೋಹ ಏನು ನಮ್ಮ 12ನೇ ಶತಮಾನದ ಬಸವಾದಿ ಶರಣರ ಒಂದು ಸಂಸ್ಕೃತಿ ಇತ್ತು. ಅದೇ ಒಂದು ಮಾರ್ಗದಲ್ಲಿ ದಾಸೋಹವನ್ನು ಮಾಡೋದ್ರ ಮುಖಾಂತರ ಎಲ್ಲರಿಗೂ ಭಾಳ ಭಕ್ತಿಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ಇಡೀ ಕಲಬುರಗಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದ ಜನ ಇವತ್ತು ಅವ್ರ ಮೇಲೆ ಭಾಳ ಅಪಾರವಾಗಿರ್ತಕ್ಕಂಥ ಭಕ್ತಿ ಇದೆ. ರಾಜಶೇಖರ ಶಿವಾಚಾರ್ಯ ಇದನ್ನೆಲ್ಲ ಮಾಡ್ಯಾರಂದ್ರೆ ಶಾಂತವೀರ ಶಿವಾಚಾರ್ಯರ ಆಶೀರ್ವಾದ ಸಂಪೂರ್ಣ ಆಗೈತೆ ಅಂತೇಳಿ ಇದು ನಿಂತ ಹೇಳಿದ್ರಲ್ಲ, ಇದು ಮಠ ಹಂಗಿತ್ತು ಹಿಂಗಿತ್ತು, ಮುಂದಿನವ್ರು ಬಂದು ಮಾಡ್ಬೇಕಂದ್ರೆ ಅವರೇ ಹುಟ್ಟಿ ಬಂದು ಇಂಥ ಮಹತ್ ಕಾರ್ಯ ಮಾಡಿ ತೋರಿಸ್ತಾರಂದ್ರೆ ರಾಜಶೇಖರ ಶಿವಾಚಾರ್ಯ ಧನ್ಯರು ಮಕ್ಕಳೇ. ಯಾಕಂದ್ರೆ ಇಂಥ ಮಹತ್ ಕಾರ್ಯ ಆಗ್ಬೇಕನ್ನಪ್ಪ ಅಂದ್ರೆ ಹೆಂಗಾಗ್ತೈತೆ ಅಂದ್ರೆ ಹೇಳೋದಲ್ಲೇನು, ತಿಳಿಯುವುದೇ ಶರಣರ ಮಹಿಮ ಪರಿಪರಿ ಪಾಪದ ನರಕುರಿಗಳಿಗೆ ಅಂತ ಅದರದೆನಸು ಅವರು ಭಗವಂತನಾಗಿ ಹುಟ್ಟಿ ಬಂದಾರಂತೇಳಿ ಇಂಥ ಮಹತ್ ಕಾರ್ಯ ನಡಲಿಕ್ಕೆ.
ಉಡಿ ತುಂಬ ಕಾರ್ಯಕ್ರಮನೂ ಹೇಳಿದ್ರು ನೋಡು. ಇವೆಲ್ಲ ಶಿವನಿಚ್ಛೆ ಅಂತ. ಇದು ಎಲ್ಲೈತೆ? ಮಠ ಶರಣ ಬಸವ ಚೌದಾಪುರಿ ಸ್ವಾಮಿಗಳು ಒಂದೇ ತಲೆದಾರ. ಅವರು ಕೇಳಿದವರಿಗೆ ಕೇಳಿದ್ದು, ಬೇಡಿದವರಿಗೆ ಬೇಡಿದ್ದು ವರವು ಕೊಟ್ಟಾರಂತೇಳಿ ಇಂಥ ಮಹತ್ ಕಾರ್ಯ ನಡೆಯುತ್ತೆ ಮಕ್ಕಳ. ನಾವು ನೀವೆಲ್ಲ ಅಂತಿರ್ಬೇಕಿದೆ ಹೆಂಗೆ ನಡೀತೈತೆ ಅಂತ. ದೇವ್ರು ಮಾಡವನೇ ಬೇರೆ ಅದನ, ಅದರ ರೀತಿಯಾಗಿ ಮಠ ನಿರ್ಮಾಣ ಆಗೈತೆ. ಅದಕ್ಕೋಸ್ಕರವಾಗಿ ನಮಗೆ ಮಾತ್ರ ಪೂರ್ತಿ ಪರಮ ಸಂತೋಷ ಆಗೈತೆ. ವಯಸ್ಸು ಸಣ್ಣದಿರಲಿ ದೊಡ್ಡದಿರಲಿ, ಪೂಜೆ ಕುಂತ್ಕೊಂಡಾಗ ಯೋಗಿ ಹೆಂಗಾಗ್ತಾನಂದ್ರೆ ಅದು ಹೇಳಕ್ಕೆ ಬರಂಗಲ್ಲಂತ. ಅದರದೇನು ಇವರು ಮಹಾತ್ಮರು ಹಿಂಗಾಗ್ಯಾರ. ಎಲ್ಲ ನೋಡಿ ನಮಗೆ ಸಂತೋಷ ಆಗೈತೆ. ಇದೇ ರೀತಿಯಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶರಣ ಪ್ರಕಾಶ್ ಪಾಟೀಲರು, ದೇಶಮುಖರು, ಇನ್ನು ಅನೇಕ ಜನ ಭಕ್ತಾದಿಗಳು ಬಂದಿರಿ. ಅವರಿಗೂ ನನ್ನದೇ ನೋಡಿ ಸಂತೋಷ ಆಗೈತೆ. ಇದೇ ರೀತಿಯಾಗಿ ಮಠದ ಮೇಲೆ ಭಕ್ತಿ ಭಾವ ವಿಶ್ವಾಸ ಇಟ್ಟು ಆ ಗುರುವಿನ ಕೃಪೆಗೆ ಪಾತ್ರ ಆಗ್ರಿ ಅಂತೇಳಿ ನಮ್ಮೆರಡು ಮಾತಿಗೆ ರಾಮ್ಕೊಂಡಾಗ್ತದೆ. ಮಠದ ಎಲ್ಲ ಸದ್ಭಕ್ತರಿಗೆ ಮತ್ತು ಇಲ್ಲಿ ಮುಂದೆ ಕುಳಿತುಕೊಂಡಂಥ ನಮ್ಮ ತಂದೆ ತಾಯಿಗಳಿಗೆ, ಶರಣರಿಗೆ, ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಈಗ ಶರಣಬಸವೇಶ್ವರ ಪುರಾಣದ ಉದ್ಘಾಟನೆಯನ್ನು ಜೇರಟಗಿಯ ಮಹಾಸ್ವಾಮಿಗಳು ಮಾಡಿದ್ದಾರೆ. ಈ ಉದ್ಘಾಟನಾ ಯಾಕೆ ಶರಣ ಪ್ರಕಾಶ ಪಾಟೀಲ್ ಅವರು ಬಂದರು ಅಂತ ತಿಳ್ಕೊಂಡಂತಂದರೆ, ನನಗೆ ಒಂದು ಆಶ್ಚರ್ಯ ಏನಿಸ್ತದ ಅಂತ ತಿಳ್ಕೊಂಡಂದ್ರೆ, ಶರಣನ ಪುರಾಣವನ್ನು ಶರಣನ ಹೆಸರು ಇಟ್ಟುಕೊಂಡು ಬಂದಂತಹ ಒಬ್ಬ ವ್ಯಕ್ತಿಯೇ ಇದು ಉದ್ಘಾಟನೆಗೆ ಬರಬೇಕು ಅನ್ನುವಂಥ ಸಂಕಲ್ಪ ಶರಣೊಂದಿತ್ತು ಅನ್ನುವ. ಯಾಕೆ ಮಾತು ಹೇಳ್ತೇನೆ ಅಂತಂದ್ರೆ, ದಾನೆ ದಾನೆ ಪರ್ ಲಿಖಾಯಿ ಖಾನೆ ವಾಲೆ ಕ ನಾಮ, ಎಲ್ಲರದು ಹೆಸರದ. ಇವರೇ ಯಾಕೆ ಬಂದಾರ ಅಂತ ತಿಳ್ಕೊಂಡಂದ್ರೆ, ಶರಣ ಬಸಕ್ಕೆ ಇವು ಬಂದರೆ ನನ್ನ ಕಾರ್ಯಕ್ರಮಕ್ಕೆ ಶೋಭೆ ಬರುವಂಥದ್ದು ಅನ್ನುವಂಥ ವಿಚಾರವನ್ನು ಶರಣ ಬಸವೇಶ್ವರರು ಮಾಡಿದ್ದಾರೆ. ಇವತ್ತು ಚೌದಾಪುರಿ ಮಠ ಎಷ್ಟು ಸುಂದರವಾಗಿ ಕಾಣ್ತದ ಅಂತ ತಿಳ್ಕೊಂಡಂತಂದ್ರೆ, ಇಲ್ಲಿ ನಾವು ಎಲ್ಲಿ ಕುಂತೀವಿ ಅನ್ನುವಂಥದ್ದನ್ನು ವಿಚಾರ ಮಾಡಿದರೆ, ನಾನು ನಿಜವಾಗಿಯೂ ಹೇಳಬೇಕಾದ್ರೆ ಚೌದಾಪುರಿ ಮಠದೊಳಗೆ ಕುಂತಿಲ್ಲ, ನಾವು ಕೈಲಾಸದೊಳಗೆ ಕುಂತು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅನ್ನೋ. ಇದನ್ನು ರೇವಣಸಿದ್ಧ ಶಿವಾಚಾರ್ಯರಿದ್ದಗೂ ಕೂಡ ನಾನು ಮಠನ ನೋಡೀನಿ. ಅವರ ಸಂಪರ್ಕಗಳು ಬಹಳಷ್ಟು ಇದ್ದೆ. ಇವರು ಇನ್ನೂ ಸಣ್ಣ ಮರದೇವರಿದ್ದರು. ಇವರ ಯಾಕೆ ಮಾತು ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ, ರೇವಣಸಿದ್ಧ ಶಿವಾಚಾರ್ಯರು ಹಗಲೆಲ್ಲ ನಾವು ವಿಚಾರ ಮಾಡ್ತಿದ್ದೆ, ಯಪ್ಪ ಇಷ್ಟೆಲ್ಲ ಮಠ ಬಿದ್ದಾಗೈತಿ, ನೀ ಏನಾರ ಪ್ರಯತ್ನ ಮಾಡಂತಂದಾಗ ಅವರು ಒಂದೇ ಮಾತು ಹೇಳ್ತಿದ್ರು, ನಾನು ಏನೂ ಮಾಡಂಗಿಲ್ಲಪ್ಪ, ನನಗೆ ಮುಂದಿನ ಅಪ್ಪಣೆ ಆಗ್ಯದ, ಮುಂದೆ ಮರಿ ಕೈಲಾಸವನ್ನು ಮಾಡ್ತದ ಅನ್ನುವಂಥ ಮಾತು ಇವತ್ತು ಸತ್ಯವಾಗಿ ನಮಗೆ ಎಲ್ಲವೂ ಕೂಡ ಕಾಣ್ತಾ ಇದೆ. ಈ ಒಂದು ವಿಚಾರದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ತಾಯಿನಿಗಳು ಬಂದಿದ್ದೀರಿ. 11,000 ಮುತ್ತೈದೆಯರನ್ನುವ ಸೌಭಾಗ್ಯ. ಯಾಕಂದ್ರೆ ಅವತ್ತಿನ ದಿನಮಾನದೊಳಗೆ ನೀವೆಲ್ಲರೂ ಹೆಂಗೆ ಕಾಣ್ತೀರಿ ಅಂತಂದ್ರೆ, ಗುಡ್ಡಾಪುರದ ದಾನಮ್ಮ ತಾಯಿ ಹಂಗೆ ನೀವೆಲ್ಲರೂ ಕಾಣ್ತಾ ಇದ್ದೀರಿ ಅನ್ನುವಂಥ ಈ ಸೌಭಾಗ್ಯವನ್ನು ನೀವ್ಯಾರೂ ಕಳ್ಕೊಬೇಡ್ರಿ. ಇವರಿಗೆ ಮಠದ ಶ್ರೀಗಳಿಗೆ 100 ಕಾಲ ವರ್ಷ ಬದುಕುವಂಥ ಶಕ್ತಿಯನ್ನು ಎಲ್ಲರೂ ಕೂಡ ಕೊಡಲಿ ಅನ್ನೋಂಥ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮೆಲ್ಲರನ್ನೂ ಆಶೀರ್ವಚನ ನೀಡೋದ್ರ ಮೂಲಕ ಧನ್ಯರಾಗಿಸುವಂಥ ಪೂಜ್ಯರಿಗೆ ಪಾದಕಮಲಿಗೆ ನಮಸ್ಕರಿಸ್ತಾ
ನಿಮ್ಮೆಲ್ಲರ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರನ್ನು, ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರನ್ನು ಋನ್ಮಂದಿರದಲ್ಲಿ ಸ್ಮರಿಸಿ, ಪೂಜ್ಯ ಗುರುಗಳವರ 43ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಮಹಾದಾಸೋಹಿ ಶರಣಬಸವೇಶ್ವರರ ಪುರಾಣ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಹಿರಿಯರು, ಅನುಭಾವಿಗಳು, ತಪಸ್ವಿಗಳು ಆಗಿರತಕ್ಕಂತಹ ಕಡಗಂಚಿಯ ಕಟ್ಟಿಮನಿ ಹಿರಿಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾರುಗಳಲ್ಲಿ ವಂದಿಸಿ, ಇನ್ನೋರ್ವ ಪೂಜ್ಯರು, ಹಿರಿಯರು, ಅನುಭಾವಿಗಳು ಆಗಿರ್ತಕ್ಕಂಥ ಹಿರೇನಾಗಾಮದ ಪರಮ ಪೂಜ್ಯರ ಅಡಿದಾವರಗಳಲ್ಲಿ ವಂದಿಸಿ, ಅಷ್ಟಿಗೆಯ ಪರಮ ಪೂಜ್ಯರ ಅಡಿದಾವರಗಳಲ್ಲಿ ವಂದಿಸಿ, ಕಲಬುರಗಿ ಮಹಾನಗರದ ಗದ್ದುಗೆ ಮಠದ ಪರಮ ಪೂಜ್ಯರಲ್ಲಿ ವಂದಿಸಿ, ಹಾಗೆ ಈ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಹೆಗಲಿಗೆ ಹೆಗಲುಗೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿಮ್ಮೊಂದಿಗೆ ಇರತಕ್ಕಂತಹ ದೇವಾಪುರದ ಪರಮ ಪೂಜ್ಯರಲ್ಲಿಯೂ, ಹತನೂರಿನ ಪರಮ ಪೂಜ್ಯರಲ್ಲಿಯೂ, ತೊನಸನಹಳ್ಳಿಯ ಪರಮ ಪೂಜ್ಯರಲ್ಲಿಯೂ, ರೋಜಾದ ಹಿರೇಮಠದ ಪರಮ ಪೂಜ್ಯರಲ್ಲಿಯೂ, ಶ್ರೀನಿವಾಸ ಸರಡಿಗೆಯ ಪರಮ ಪೂಜ್ಯರಲ್ಲಿಯೂ, ಹಾಗೂ ಜವಳಿಯ ಪರಮ ಪೂಜ್ಯರಲ್ಲಿಯೂ ಅವರ ಅಡಿದಾವರೆಗಳಲ್ಲಿ ವಂದಿಸಿ, ಕಲ್ಲೂರಿನ ದೇವರೇ, ಇನ್ನೋರ್ವ ದೇವರೇ, ಹಾಗೂ ಇವತ್ತಿನ ದಿನ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ತಮ್ಮ ಲಿಂಗ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಶರಣ ಸಂಸ್ಥಾನದ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಹಿರಿಯರಾದ ಬಸವರಾಜಣ್ಣ ದೇಶಮುಖ್ ಅವರೇ, ಸಮಾಜದ ಹಿರಿಯರಾಗಿರ್ತಕ್ಕಂತಹ ಮತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಅವಿರತವಾಗಿ ಸಲ್ಲಿಸ್ತಕ್ಕಂಥ ಕಲ್ಯಾಣಪ್ಪ ಕಾಕ ಮಳಖೇಡ್ ಅವರೇ, ಹಾಗೂ ಮಹಾನಗರ ಪಾಲಿಕೆಯ ಉಪಮಹಾಪೌರರೇ, ಹಾಗೂ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ರಾಮು ಅಣ್ಣ ಗುಮ್ಮಟ್ ಅವರ ಧರ್ಮಪತ್ನಿಯರಾಗಿರ್ತಕ್ಕಂಥ ರೇಣುಕಾ ಅಕ್ಕ ಅವರೇ, ನಮ್ಮ ಬಡಾವಣೆಯ ಹಿರಿಯರಾಗಿರ್ತಕ್ಕಂಥ ಲಿಂಗೈಕ್ಯ ಮಹಾಂತಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಆಶಾಲತಾ ಮಹಾಂತಗೌಡರೇ, ವೇದಿಕೆಯ ಮೇಲೆ ಇಂದಿನ ದಿನ ಉಪಸ್ಥಿತರಿದ್ದು ಶ್ರೀಮಠದ ಆತಿಥ್ಯವನ್ನು ಸ್ವೀಕರಿಸ್ತಕ್ಕಂಥ ನಮ್ಮ ಕೋರಿಮಠದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಯಣ್ಣ ಕಟ್ಟಿಮನಿಯವರೇ, ಹೊಸಪೇಟೆ ಅವರೇ, ಶಿವಾನಂದಣ್ಣ ಅವರೇ, ನಮ್ಮ ಸರ್ ಆಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರೇ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ಭಕ್ತ ದೈವೇ ಮತ್ತು ನೆರೆದಿರ್ತಕ್ಕಂಥ ಮಠದ ದೈವವೇ. ಇಲ್ಲಿಯವರೆಗೆ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಅವರನ್ನು ಮೊದಲು ಮಾಡಿಕೊಂಡು ಪೂಜ್ಯರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ, ಶ್ರೀಮಠದ ಬಗ್ಗೆ, ಪೂಜ್ಯ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ ಬಗ್ಗೆ, ಮಹಾದಾಸೋಹಿ ಶರಣಬಸವೇಶ್ವರರ ಬಗ್ಗೆ ತಮ್ಮ ಅನುಭವದ ನುಡಿಗಳನ್ನು ಹೇಳಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮವನ್ನು ಕುರಿತು ನಾ ಹೇಳೋದಕ್ಕಿಂತ ನೀವೇನು ಕೇಳಕ್ಕೆ ಕುಂತಿರಲ್ಲ, ಅದು ಪಕ್ಕಾ ಆಗಿ ಅದು ಏನೇನು ನಡೆದಕ್ಕೈತದ ಈ ಮಠದ ಕಾರ್ಯಕ್ರಮ ಅಂತ ಹೇಳಿ. ಈ ಕಾರ್ಯಕ್ರಮ ಮಾಡೋದು ನಾ ಅಲ್ಲ, ನೀವೇನು ಎದುರು ಕುಂತಿರಲ್ಲ, ಹೊರಗಡೆ ನಿಂತಿರಲ್ಲ,
ನೀವು ನಿಂತು ಮಾಡಕತ್ತೀರಿ ಅಂದಮೇಲೆ ನನಗಿಂತ ಹೆಚ್ಚು ನಿಮಗೆ ಗೊತ್ತದ ಅಂತ ನನಗೆ ಅನಿಸ್ಲಿಕ್ಕೆ. ಏನೋ ಒಂದು ಸಂಕಲ್ಪ ಲಿಂಗೈಕ್ಯ ಶಾಂತವೀರ ಶಿವಾಚಾರ್ಯರು ಇದ್ದಾಗ ಮಾಡಿರ್ತಕ್ಕಂಥ ಕಾರ್ಯ ಅವರ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಒಂದಷ್ಟು ದೊಡ್ಡ ಪ್ರಮಾಣದಾಗ ಮಾಡಬೇಕಂತ ಹೇಳಿ ಪೂಜ್ಯರ ಒಂದು ಸಂಕಲ್ಪ ನೆರವೇರಿಸೋಕ್ಕಂಥ ಅವಕಾಶ, ಆ ಭಾಗ್ಯ ನಮಗೂ ಸಿಕ್ಕದ ನಿಮಗೂ ಸಿಕ್ಕದ ಅಂದಮೇಲೆ ನಮ್ಮ ಜೀವನ ಧನ್ಯ ಆಗ್ಯದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾಗ್ತದೆ. ಕಾರ್ಯಕ್ರಮ ಬಹಳ ದೊಡ್ಡದದ ಅಂತ ಹೇಳ್ತಾ ಇದ್ದಾರೆ. ಖರೇನೆ ದೊಡ್ಡದೇ ಅದ. ಮಾಡೋರ ಮನಸ್ಸು ದೊಡ್ಡದಲ್ಲ. ಮಾಡೋರ ಮನಸ್ಸು ದೊಡ್ಡದವ ಅಂದ್ರೆ ಕುಂತವ್ರಲ್ಲ, ನೀವೆಲ್ಲ ವೇದಿಕೆ ಮೇಲೆ ಕುಂತವರು, ವೇದಿಕೆ ಕೆಳಗೆ ಕುಂತವರು, ಹೊರಗೆ ನಿಂತವರು, ಎಲ್ಲೆಲ್ಲಿ ನಿಂತು ಕೇಳಕತ್ತಿರಲ್ಲ, ಅವ್ರ ಮನಸ್ಸು ದೊಡ್ಡದಾದ ಅಂತ ಹೇಳಿ ದೊಡ್ಡ ಕಾರ್ಯಕ್ರಮ ಆಗ್ತದಂತ ನಾನು ಅಂದ್ಕೊಂಡೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಾನು ನಂಬಿರ್ತಕ್ಕಂಥ ನನ್ನ ಗುರುಗಳು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶರಣಬಸವೇಶ್ವರ, ತಾಯಿ ಶಾಂಭವಿ, ಜಗದ್ಗುರು ಮಹಾಸನ್ನಿದೇವರ ಆಶೀರ್ವಾದ, ಇವರೆಲ್ಲರ ಆಶೀರ್ವಾದ ಆದಮೇಲೆ ಪೂಜ್ಯ ಕಡಗಂಚಿ ಅಪ್ಪವ್ರು ಹೇಳಿದಂಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಅವ್ರ ಆಶೀರ್ವಾದ ಮಾಡ್ಯಾರ. ಅವ್ರ ಆಶೀರ್ವಾದ ಅಂದರೆ ಅದು ವರದ ಹಸ್ತ ಇದ್ದಂಗೆ ಅವ್ರು ಹೇಳ್ಯಾರ ಅನ್ನೋಲ್ಲ, ಅದು ಆಗ್ತದೆ, ಅದು ನೀವು ನಿಂತು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ಪ್ರಥಮ ದಿನ ಕೆಲವು ಜನ ಬಂದು ಹೋಗಿ ಮಠದಾಗೆ ನಡೆದದ ಜಾಗ ಸಣ್ಣದ ಅಂತ ಹೇಳಬಾರ್ದು. ನೀವು ಬರ್ಕೋತ ಹೋಗ್ರಿ, ಜಾಗ ತಾನೇ ದೊಡ್ಡದು ಮಾಡ್ಕೋತಾನೆ. ನೀವು ಮಠಕ್ಕೆ ಬರ್ಕೋತ ಹೋಗ್ರಿ, ಅಪ್ಪನ ದರ್ಶನ ತಗೋತ ಹೋಗ್ರಿ, ಜಾಗ ತಾನೇ ದೊಡ್ಡದಾಗ್ತದೆ. ಹೆಂಗಾಗ್ತದಂತ ನೀವು ನೋಡ್ಕೋತ ಹೋಗ್ತೀರಿ. ಅದು ಹೆಂಗಾಗ್ತದಂತ ನೀವು ನೋಡ್ಕೋತ. ಯಾಕೆ ಈ ಮಾತು ಹೇಳಕತ್ತೀನಂದ್ರೆ, ಅವನಿಚ್ಛೆ ಇಲ್ಲಿ ನಡಿಬೇಕಂತದ. ಅವನಿಚ್ಛೆ ಇಲ್ಲಿ ಕಾರ್ಯಕ್ರಮ ಮಠದೊಳಗೆ ನಡಿಬೇಕು. ನನ್ನ ಮಕ್ಕಳು ನನ್ನ ಮಠಕ್ಕೆ ಬಂದು ಶರಣನ ಪುರಾಣ ಕೇಳಬೇಕು, ನನ್ನ ಕಣ್ಣೆದುರೇ ಪ್ರಸಾದ ತಗೋಬೇಕಂತ ಹೇಳಿ ಅವನಿಚ್ಛೆ ಆದ. ನಾವು ನೀವೇನು ಮಾಡೋಕ್ಕಾಗ್ತದೆ? ಅವನಿಚ್ಛೆ ಆದಂದ್ಮೇಲೆ ಜಾಗನ ಅವನೇ ಕೊಡ್ತಾನೆ. ಯಾರು ಕೊಡ್ತಾರೆ ಈ ಜಾಗ? ಅವನೇ ಕೊಡ್ತಾನೆ. ಅವ ಕೊಡ್ತಾನ, ನೀವು ಬರ್ಕೋತ ಹೋಗ್ರಿ ಇಷ್ಟೇ. ಕೊಡಕ್ಕೆ ಅವ ರೆಡಿ ಅದಾನ, ಬರೀ ಜಾಗ ಕೊಡೋಕ್ಕಲ್ಲ, ನೀವೇನು ಕೇಳ್ತೀರಿ ಅದನ್ನು ಕೊಡತಕ್ಕಂಥ ತಾಕತ್ತು ಅವ್ರ ಬಲ್ಲಿ ಅದು. ಅದಕ್ಕೆ ನಾ ಹೇಳಿದ್ನಲ್ಲ, ಏನು ಜಾಗ ಸಣ್ಣದವ, ಇಲ್ಲೇ ಕುಂತು ಕೇಳೋಮು ಅಂತ ಯಾರ ತಲೆಗೂ ಬರಬಾರ್ದು. ಅವನ ಇಚ್ಛೆ ಅದ, ಅವ ಹೆಂಗೆ ಮಾಡ್ಕೋತಾನ ನಾವು ನೀವು ನೋಡ್ಕೋತ ಹೋಗಮ್ಮ. ಅವ ಮಾಡಿಸ್ಕೊಳ, ಅವ ಅದಾನ. ನಾವು ಅವ್ರ ಸೇವಕರಾಗಿ ಕೆಲಸ ಮಾಡೋಣ ಇಷ್ಟೇ. ತಿಳಿತಲ್ಲ ನಾ ಹೇಳಿದ್ದು. ಹಂಗೆ ನಾಳೆಯಿಂದ ಕಾರ್ಯಕ್ರಮ ಕರೆಕ್ಟ್ 7 ಗಂಟೆಗೆ ಪ್ರಾರಂಭ ಆಗ್ತದೆ. ಗವಾಯಿಗಳು 6:45 ಕೂಡ್ತಾರೆ. ಗವಾಯಿಗಳಂದ್ರೆ ಅಂತಿಂಥ ಗವಾಯಿಗಳಲ್ಲ, ಭಾಳ ಏನಂತೀರಿ ನೀವು, ಹೈ ಕ್ಲಾಸ್ ಎ ಗ್ರೇಡ್ ಕಲಾವಿದರು ಅಂತೀರಲ್ಲ, ಅಂಥವ್ರು ಅದಾರ ನಮ್ಮ ಸಂಗಮೇಶ್ ಪಾಟೀಲ್. ಜೊತೆಗೆ ತಬಲಾ ವಾದಕರು ಕೂಡ ಅಷ್ಟೇ ಚತುರ ತಬಲಾ ವಾದಕರು ಅದಾರ. ಮತ್ತು ಹೇಳೋರಂತರು ಹೆಂಗೆ ಅದಾರಂದ್ರೆ ನೀವೇ ನೋಡ್ಬೇಕಾಗ್ತದೆ. ನಾ ಹೇಳಿದ್ರೆ ಅದು ನಾ ಹೇಳಿದ್ರೆ ಗೊತ್ತಾಗಲ್ಲ, ನೀವು ಕೇಳ್ಕೊತ ಹೋದಂಗೆ ಗೊತ್ತಾಗ್ತದೆ. ಹಂಗೆ ಒಟ್ಟಾರೆಯಾಗಿ ಒಂದು 18 ದಿನಗಳ ಕಾಲ ಶರಣಬಸವೇಶ್ವರ ಜೀವನ ಚರಿತ್ರೆಯನ್ನು ನಾವು ನೀವೆಲ್ಲರೂ ಕೇಳೋಣ. ನಿಮಗೆಲ್ಲ ಹೇಳಿದ್ರಲ್ಲ ಅಪ್ಪವ್ರು, ನಿಮ್ಗೆ ಜೇರ್ಟಿಗೆ ಅಪ್ಪವ್ರು ಹೇಳ್ಯಾರ, ಕೆಲವು ಜನ ಇದ್ರಾಗ ಶರಣನ ಜೀವನ ಚರಿತ್ರೆ ಬಾಯ್ಪಟ್ಟು ಹೇಳ್ತೀರಿ, ಕೆಲವು ಜನ ಶರಣನ ನಾಮಾವಳಿಗಳು ಪಟ ಹೇಳ್ತೀರಿ. ಅಂದರೆ ನಮ್ಮ ಮನದಲ್ಲಿ ಮನೆಗಳಲ್ಲಿ ನಮ್ಮೆಲ್ಲ ಕಣಗಣಗಳಲ್ಲಿ ಯಾರು ಅದಾರ ಅಂದರೆ ಶರಣಬಸವೇಶ್ವರರು ಅದಾರ. ಆ ಶರಣಬಸವೇಶ್ವರರ ಅದಾರ. ಅವರ ಆಶೀರ್ವಾದದಿಂದ 7ನೇ ತಾರೀಕು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಂಭಾಪುರಿ ಜಗದ್ಗುರುಗಳವರ ಒಂದು ಸಾನ್ನಿಧ್ಯದೊಳಗೆ ನಾವು ನೀವೆಲ್ಲ ಸೇರಿ ಏನು ಮಾಡೋದಂತಂದರೆ
ಒಂದನೇದು ಆ ಕಾರ್ಯಕ್ರಮಕ್ಕೆ ಶಿವಶಕ್ತಿ ಸಂಗಮ ಅಂತ ಹೆಸರು ಕೊಟ್ಟಿದ್ದೀವಿ. ಅದಕ್ಕೆ ಯಾಕೆ ಕೊಟ್ಟಿವಿ ಅಂತ ಮುಂದಿನ ದಿನಮಾನದೊಳಗೆ ನಿಮ್ಗೆ ಹೇಳ್ತೀವಿ. ಹೇಳೋ ಸ್ವಾಮಿಗಳನ್ನೂ ಅದಾರ, ಅವ್ರನ್ನೂ ಹೇಳ್ತಾರೆ. ಆ ಕಾರ್ಯಕ್ರಮ ನಿಮ್ಮೆಲ್ಲರ ಉಡಿ ತುಂಬೋ ಕಾರ್ಯಕ್ರಮ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಶತಾಯುಷಿಗಳು ಆಗಬೇಕಂತ ಹೇಳಿ ನೀವೇನು 11,000 ಜೊತೆಗೆ ಎಲ್ಲರೂ ಏನು ತಾಯಂದಿರು ಸೇರಿರ್ತೀರಲ್ಲ, ಆ ಶರಣಬಸಪ್ಪ ಅಪ್ಪ ಅವರಿಗೆ 100 ವರ್ಷಗಳು ತುಂಬಲಿ, ನಮ್ಮ ಕಣ್ಣು ಅದನ್ನು ನೋಡಲಿ ಅಂತ ಹೇಳಿ ನೀವೆಲ್ಲರೂ ಸೇರಿ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರಿಗೆ ಪುಷ್ಪವೃಷ್ಟಿಯನ್ನು ಮಾಡ್ಬೇಕು. ನೀವೆಲ್ಲರೂ ಪೂಜ್ಯ ಶರಣಬಸಪ್ಪ ಅಪ್ಪ ಅವರಿಗೆ ಅಲ್ಲೊಂದು ವ್ಯವಸ್ಥಿತವಾಗಿ ನಿಮ್ಗೆ ಅಪ್ಪವರು ಬರಂಗೆ ಒಂದು ಟ್ರ್ಯಾಕ್ ಮಾಡಿರ್ತಾರೆ. ಅವ್ರು ಸೆಂಟ್ರ್ನಾಗ ಒಂದು ದೇಶಮುಖರೇ ಸೆಂಟ್ರ್ನಾಗ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಯಾರ. ಅವ್ರು ಯಾಕೆ ಮಾಡ್ಯಾರಂದರೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶತಾಯುಷಿಗಳಾಗಿ ಇನ್ನೂ ಹಲವು ವರ್ಷ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಸೇರಿಕೊಂಡು ಆ ಭಗವಂತನಲ್ಲಿ ಶಾಂತವೀರ ಶಿವಾಚಾರ್ಯರಲ್ಲಿ ಬೇಡಿಕೊಂಡು ಅವರಿಗೆ ಪುಷ್ಪವೃಷ್ಟಿಯನ್ನು ನೀವು ಸೇರಿ ಮಾಡಿ ಅವ್ರಿಗೆ ಶತಾಯುಷಿಗಳಾಗಲಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಬೇಡ್ಕೊಳ್ಳುವಂಥ ಕಾರ್ಯಕ್ರಮ ಅದ. ಆ ಕಾರ್ಯಕ್ರಮ ನೀವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ. ನಾಳೆಯಿಂದ ಈಗಾಗಲೇ ಹೇಳಿದ ಯಥಾ ಪ್ರಕಾರವಾಗಿ 6:45ಕ್ಕೆ ಸಂಗಮೇಶ್ ಪಾಟೀಲ್ ಅವರ ಸಂಗೀತ, 7 ಗಂಟೆಗೆ ಅನ್ನದಾನೇಶ್ವರ ಶಾಸ್ತ್ರಿಗಳವರ ಪುರಾಣ, 8:00ಗೆ ಪುರಾಣಕ್ಕೆ ಮಹಾಮಂಗಲ, 8:30ಯಿಂದ 9 ಅಥವಾ 9:15 ಬಂದಂಥ ಅತಿಥಿ ಗಣ್ಯಮಾನ್ಯರಿಗೆ ಸತ್ಕಾರ, ಅವರಿಂದ ಹಿತನುಡಿಗಳು. ಇನ್ನು ಕೆಲವೊಂದು ವಿಶೇಷ ಕಾರ್ಯಕ್ರಮ ಇರೋದರಿಂದ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಅಂದರೆ ಈ ಜಿ ಕನ್ನಡ, ಕಲರ್ಸ್ ಕನ್ನಡದೊಳಗೆ ಯಾರು ಸಂಗೀತದೊಳಗೆ ನಮ್ಮ ಭಾಗದ ಪ್ರತಿಭೆಯನ್ನು ಎಲ್ಲರಿಗೆ ಗುರುತು ಮಾಡಿಸಿಕೊಟ್ಟಿದ್ದಾರೆ ಅಂತ ಮಹನ್ಯ ಪಾಟೀಲ್, ಆಮೇಲೆ ಕರಬಸಪ್ಪ, ಆಮೇಲೆ ಅವರು ನಮ್ಮ ಕಣ್ಣು ಕಾಣಲ್ಲ ಮುಸ್ಲಿಂ ಬಾಂಧವ ಮಹಬೂಬ್ ಸಾಬ್ ಇವರೆಲ್ಲ ನಿಮ್ಮ ಮಠಕ್ಕೆ ಬರೋರದಾರ. ನಿಮ್ಮ ಮಠಕ್ಕೆ ಬಂದು ಸಂಗೀತದ ರಸದೌತಣವನ್ನು ನಿಮ್ಮೆಲ್ಲರಿಗೆ ನೀಡೋರದಾರ. ಅಂತಹ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಮಂಡಳಿದವರು ಸೇರಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ನಾಳಿಂದ ಇನ್ನೂ ಹೆಚ್ಚಿಗೆ ಬರ್ರಿ. ನಿಮ್ಗೆ ಏನು ಕಾಣಬೇಕು ವೇದಿಕೆ ಇಲ್ಲಿ ಕುಂತಲ್ಲೇ ಕಾಣಲ್ಲ. ನೀವು ಎಲ್ಲಿ ಕೇಳ್ತೀರಿ ಅಲ್ಲಿ ಮಾಡೋಕ್ಕೆ ರೆಡಿ ಅದಾರ ನಮ್ಮ ಮಂದಿ. ನೀವು ಎಲ್ಲಿ ಕುಂತರೂ ಕಾಣಬೇಕು, ಹಂಗೆ ಮಾಡಂಗೆ ರೆಡಿ ಅದಾರ. ಅದಕ್ಕೆ ಯಾವುದಕ್ಕೂ ಹಿಂದೆ ಮುಂದೆ ನೋಡ್ಲಾರ್ದಂಗೆ ನಾಳಿಂದ ಇದ್ರ ಡಬಲ್ ಸಂಖ್ಯೆ ಆಗಬೇಕು. ಕಾರ್ಯಕ್ರಮ ಯಶಸ್ವಿ ರೀತಿಯಾಗಿ ನೀವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ನಮ್ಮ ಭಾಗದ ಹೆಮ್ಮೆ. ಅಂದರೆ ನಿಷ್ಕಳಂಕ, ಅಂದರೆ ಒಂದು ಕಪ್ಪು ಚುಕ್ಕಿ ಇರಲಾರ್ದಂಥ ರಾಜಕಾರಣಿಗಳನ್ನು ನಾವು ಪಟ್ಟಿ ಮಾಡೋಕ್ಕೆ ಹೋದರೆ ನಮ್ಮ ಕಣ್ಣೆದುರಿಗೆ ಮೊದಲು ನಿಲ್ಲೋರು ಯಾರಂದರೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು. ಯಾವುದೇ ಮುಲಾಜಿಗೆ ಒಳಗಾಗಲಾರ್ದೆ, ಯಾರಿಗೂ ರೆಕಮೆಂಡ್ ಮಾಡಲಾರ್ದೆ, ಅದು ಕಾನೂನಿನ ಚೌಕಟ್ಟಿನೊಳಗಿತ್ತು ಅಂದರೆ ಅದನ್ನು ಮಾಡ್ತಕ್ಕಂಥ ಛಾತಿ, ಅಂದರೆ ಏನೇ ಇದ್ದರೂ ಲಾ ಫ್ರೇಮ್ನಾಗ ಕೊಡುವ ಆ ಚೌಕಟ್ಟಿನಾಗ ಕುಂತ್ರೆ ಮಾಡ್ತೀನಿ ಅಂತಕ್ಕಂಥ ನೇರ ನುಡಿಗಳನ್ನು ಮಾತಾಡ್ತಕ್ಕಂಥ ಏಕೈಕ ರಾಜಕಾರಣಿ ಈ ಭಾಗದಾಗ ಯಾರಾದರೂ ಇದ್ದರೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರನ್ನು. ಅವ್ರ ಕೈ ಮೇಲೆ ಬಹಳಷ್ಟು ನಮ್ಮ ಭಾಗಕ್ಕೆ ಜನೋಪಯೋಗಿಯಾಗಿರ್ತಕ್ಕಂಥ ಕೆಲಸಗಳು ಆಗಿದ್ದಾವೆ. ಅವರ ಸೇವಾ ಕಾರ್ಯ ಹೀಗೆ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಜೊತೆಗೆ ನಮ್ಮ ದೇಶಮುಖ್ ಅಣ್ಣವರು ಸದಾಕಾಲ ಹಸನ್ಮುಖಿ, ಯಾವಾಗಲೂ ನಕ್ಕೋತೇ ಇರ್ತಾರೆ. ಯಾಕೆ ನಕ್ಕೋತಿರ್ತಾರೆ ಅಂದ್ರೆ ಅವ್ರ ಹೃದಯದಾಗ ಶರಣಬಸಪ್ಪ ಅಪ್ಪನ, ಅದಕ್ಕೆ ಅವ್ರು ಯಾವಾಗಲೂ ನಕ್ಕೋತಿರ್ತಾರೆ.
ಶರಣಬಸಪ್ಪ ಅಪ್ಪ ಅವರು ಹೃದಯದಾಗಿದ್ದರೆ ಅವ್ರ ಕಣ್ಣೆದುರಿಗೆ ಯಾರಂದ್ರೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇದ್ದಾರೆ. ಅವರ ಆಶೀರ್ವಾದದಿಂದ ಸದಾಕಾಲ ಹಸನ್ಮುಖಿಗಳಾಗಿ ನಮ್ಮ ನಿಮ್ಮ ಎದುರ ಕಂಗೊಳಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಇವತ್ತಿನ ಅಧ್ಯಕ್ಷತೆಯನ್ನು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ವಹಿಸ್ಕೊಂಡಿದ್ರು. ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವ್ರ ಬಗ್ಗೆ ನೀವೆಲ್ಲ ಸೋಷಿಯಲ್ ಮೀಡಿಯಾದೊಳಗೆ ವಯಸ್ಸು ಸಣ್ಣದಿದ್ದರೂ ಕೂಡ ನಾ ಹೇಳ್ತೀನಿ, ಯಾವಾಗಲೂ ಸಂಸ್ಥಾನಕ್ಕೆ ಹೋದಾಗ ಏನು ಹೇಳ್ತೀನಿ ಅಂದ್ರೆ, ಶರಣನ ಅಂಶ ಯಾರಲ್ಲಿ ಬಂದದ ಅಂತಂದರೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಲ್ಲಿ ಬಂದದ. ಬಂದದಂತ ಹೇಳಿ ಈ ಸಣ್ಣ ವಯಸ್ಸಿನೊಳಗೆ ನಿಮ್ಮ ಮಕ್ಕಳಿಗಿನ ಮಾತಾಡೋಕ್ಕೆ ಬರಲ್ಲ ಆ ವಯಸ್ಸಿಗೆ ಸರಿಯಾಗಿ, ಅವರು ಹಾಡನೂ ಹಾಡ್ತಾರೆ, ಪ್ರವಚನನೂ ಮಾಡ್ತಾರೆ, ಎಲ್ಲಕ್ಕೂ ಸಿದ್ಧರದಾರ. ಇದಕ್ಕೆಲ್ಲ ಸಿದ್ಧ ಮಾಡಿದಂಥ ತಾಯಿ ಯಾರಂದ್ರೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ತಾಯಿ ಅವ್ವ. ಅಂತಹ ಚಿರಂಜೀವಿ ದೊಡ್ಡಪ್ಪ ಅಪ್ಪವರು ಇವತ್ತು ಬಂದು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಅದ್ರ ಜೊತೆಗೆ ನಮ್ಮ ಭಾಗದ ಹಿರಿಯರಾಗಿರ್ತಕ್ಕಂಥ ಹಿರನಾಗಮಿ ಪರಮ ಪೂಜ್ಯರು, ಜೊತೆಗೆ ಕಡಗಂಚಿಯ ಪರಮ ಪೂಜ್ಯರು, ಅಷ್ಟಿಗೆಯ ಪರಮ ಪೂಜ್ಯರ ಆಶೀರ್ವಾದ ಇವತ್ತು ನಮಗೂ ನಿಮಗೂ ಆಗ್ಯದ ಅಂದಮೇಲೆ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯೊಳಗೆ ಒಳ್ಳೆಯದಾಗ್ತದೆ. ಜೊತೆಗೆ ನಮ್ಮ ಮಹಾಪೌರರು, ಉಪಮಹಾಪೌರರು, ನಮ್ಮ ಶಾಬಜಾರ್ ಮಠ ಅವ್ರ ವಾರ್ಡಿಗೆ ಬರ್ತದೆ. ಶಾಬಜಾರ್ ಮಠ ಅವ್ರ ವಾರ್ಡಿಗೆ ಬರ್ತದೆ. ಹಂಗೆ ಅವರ ಮನೆಯವರಾಗಿರ್ತಕ್ಕಂಥ ರಹೀಮಣ್ಣವ್ರು ಭಾಳ ಮಠದ ಮೇಲೆ ಪ್ರೀತಿ, ನಾವೇನು ಕೆಲಸ ಹೇಳ್ತೀವಿ ಅದನ್ನು ಅವ್ರು ಮಾಡಿಕೊಡ್ತಾರೆ. ಅಂಥವ್ರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಕಟ್ಟಿಮನಿ ರವಿ ಕಟ್ಟಿ ಅಣ್ಣವ್ರು ಬಂದಾರೆ. ನಿನ್ನೆ ನಮ್ಮ ದನಗಾರಗಲ್ಲಿ ಒಳಗೆ ಒಂದು ಸದ್ಭಾವನಾ ಯಾತ್ರೆ ನಾವು ಮೊದಲ ಪ್ರಾರಂಭ ಮಾಡಿದ್ವಿ. ಆ ಗಲ್ಲಿಯೊಳಗೆ ರೇವಣಸಿದ್ದೇಶ್ವರ ನೆಲೆಸಿದಂಥ ಆ ಕೋರಿ ಮಠದಿಂದ ನಾವು ನಿನ್ನೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಪಾದಯಾತ್ರೆ ಕಣ್ತುಂಬ ನೋಡೋಂಥದ್ದು. ನಮ್ಮ ಅರುಣ್ ಅದನ್ನು ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದಿಲ್ಪ, ಖರೆ ಹೇಳು, ಹೋದ ವರ್ಷದ ಇನ್ನೂ ಮಾಡಿಲ್ಲ ನೀ ಮಾಡ್ಯಾನ, ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ಯಾನ. ಅದನ್ನು ನೀವು ನೋಡಿರಿ, ಅವ್ರ ಭಕ್ತಿಯ ಪರಾಕಾಷ್ಠೆ ಎಷ್ಟಾದಂತ ನಿಮಗೆ ಗೊತ್ತಾಗ್ತದೆ. ಅಂತ ರವಿ ಅಣ್ಣವರು ಕೂಡ ಬಂದಾರೆ. ಅದ್ರ ಜೊತೆಗೆ ನಮ್ಮ ಮಾಂತಗೌಡರ ಧರ್ಮಪತ್ನಿಯರಾಗಿರ್ತಕ್ಕ ಆಶಾಲತಾ ಮಠದ ಮೇಲೆ ಭಾಳ ಅಭಿಮಾನ. ಜೊತೆಗೆ ನಮ್ಮ ರಾಮವ್ ಗೋಮಠ ಅವರ ಧರ್ಮಪತ್ನಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ರಾಮಣ್ಣ ಅವರು ಕೂಡ ಈ ಮಠದೊಳಗೆ ಸದಾಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ನಮ್ಮ ಪ್ರತಿ ವರ್ಷದಂತೆ ನಮ್ಮ ಸರ್ ಬಂದಿದ್ದಾರೆ, ರಾಧಾಕೃಷ್ಣ ಸರ್, ರಾಮಕೃಷ್ಣ ಸರ್ ಅವರು ಕೂಡ ಮಠದ ಮೇಲೆ ಅಭಿಮಾನ ಇಟ್ಟು ಬಂದಿದ್ದಾರೆ. ಹೀಗೆ ಈ ಮಠಕ್ಕೆ ನೀವು ಯಾವಾಗ ಕರಿತೀರೋ ಆವಾಗ ಬರ್ತಕ್ಕಂಥ ಭಕ್ತ ಬಳಗ ಇರೋದರಿಂದ ಈ ಕಾರ್ಯಕ್ರಮಗಳೆಲ್ಲ ಸುಲಲಿತವಾಗಿ ನಡೀತಾವ ಅಂತಕ್ಕಂಥ ಮಾತನ್ನು ಹೇಳಿ, ನಾಳೆ ಕರೆಕ್ಟ್ 6:15 ಮಂಗಳಾರತಿ, 6:45 ಸಂಗೀತ, 7 ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದೆ. ಯಾರು ಮನೆಯಾಗ ಕೂಡಬೇಡ್ರಿ, ಮಠಕ್ಕೆ ಬರ್ರಿ. ಮಠಕ್ಕೆ ಬಂತಂದ್ರೆ ನಿಮ್ಗೆ ಏನು ಸಿಗಬೇಕು ಇದನ್ನು ಕೊಡೋಂಥ ಶಕ್ತಿ ಶಾಂತಿವೀರ ಶಿವಾಚಾರ್ಯರಲ್ಲಿ ಆದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಮಹಾಮಂಗಳ ಆಗ್ತದೆ. ಸಂಗಮೇಶ್ ಪಾಟೀಲ್ ಅವರು ಮತ್ತು ನಮ್ಮ ಕಾಳಗಿ ತಬಲಾ ವಾದಕರು ಬಂದು ಮಹಾಮಂಗಳವನ್ನು ನಡೆಸಿಕೊಡ್ತಾರೆ. ಅದಾದ ನಂತರ ಯಥಾ ಪ್ರಕಾರವಾಗಿ ಶ್ರೀಮಠದಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ತಾವೆಲ್ಲರೂ ನಿಧಾನ ಅಂದರೆ ಶಾಂತ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಸುರಕ್ಷಿತವಾಗಿ ಹೋಗಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.